ಹಲೋ ಎವ್ರಿವನ್, ನಾನಿವತ್ತು ಮ್ಯಾಂಗೋ ಪುಡ್ಡಿಂಗ್ನ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಬಂತು. ಸೊ ಬನ್ನಿ ಹಾಗಾದರೆ ಯಾವ ಥರ ಮಾಡೋದಂತ ನೋಡೋಣ. ಮೊದಲಿಗೆ ಇಂಗ್ರೀಡಿಯೆಂಟ್ಸ್ಗಳು: ಮಿಲ್ಕ್ ತೊಗೊಂಡಿದ್ದೀನಿ, ಕಾರ್ನ್ಫ್ಲೋರು, ಶುಗರು, ಡ್ರೈ ಫ್ರೂಟ್ಸ್ ಯಾವ್ದಾದ್ರು ತೊಗೋಬೋದು. ಹಾಗೆ ಮ್ಯಾಂಗೋ ಪ್ಯೂರಿನ ತೊಗೊಂಡಿದ್ದೀನಿ, 1-2 ಮ್ಯಾಂಗೋ ತೊಗೊಂಡಿದ್ದೀನಿ. ನೆಕ್ಸ್ಟು ಒಂದು ಪಾತ್ರೆನ ಬಿಸಿಗಿಟ್ಬಿಟ್ಟು ಹಾಲನ್ನ ಕಾಯಿಸ್ಕೋಬೇಕು. ಇದಾದಮೇಲೆ ಸ್ವಲ್ಪ ಶುಗರ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಹಾಗೆ ಕಾರ್ನ್ಫ್ಲೋರ್ನ ಸ್ವಲ್ಪ ಮಿಲ್ಕಲ್ಲಿ ಮಿಕ್ಸ್ ಮಾಡಿಬಿಟ್ಟು ನೆಕ್ಸ್ಟ್ ಇದು ಒಂದು ಕುದಿ ಬಂದಮೇಲೆ ಆ್ಯಡ್ ಮಾಡಿಕೊಂಡು ಇನ್ನೊಂದು ಸಲ ಕುದಿಸ್ಕೋಬೇಕಾಗುತ್ತೆ. ಇದೇ ಟೈಮಲ್ಲಿ ಮ್ಯಾಂಗೋ ಪ್ಯೂರಿನ ಹಾಕಿ ಮಿಕ್ಸ್ ಮಾಡಿದ್ರೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು, ಇಲ್ಲ ಅದು ಗಂಟು ಆ ಥರ ಉಳಿದು ಬಿಡುತ್ತೆ. ಸೊ ಹಾಗಾಗಿ ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ರೆ ಚೆನ್ನಾಗಾಗುತ್ತೆ ಅದು. ಸೊ ಇದನ್ನು ಮೀಡಿಯಮ್ ಫ್ಲೇಮ್ನಲ್ಲಿ 20 ಮಿನಿಟ್ಸು ಈ ಥರ ಕುದಿಸ್ಕೊಂಡ್ರೆ ಇದು ರೆಡಿಯಾಗಿಬಿಡುತ್ತೆ. ತುಂಬ ಚೆನ್ನಾಗಾಗುತ್ತೆ. ಇದಿನ್ನೇನು ರೆಡಿ ಆಗ್ತಾಯಿದೆ. ಸೊ ನೆಕ್ಸ್ಟು ಒಂದು ಬೌಲ್ ತೊಗೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ತುಪ್ಪ ಇಲ್ಲ ಆಯಿಲ್ ಹಾಕ್ಕೊಂಡು ಸ್ಪ್ರೆಡ್ ಮಾಡಿಕೊಂಡು ಸೊ ಇದನ್ನು ಟ್ರಾನ್ಸ್ಫರ್ ಮಾಡಿಕೊಂಡ್ರೆ ರೆಡಿಯಾಗುತ್ತೆ. ಇದನ್ನು ಒಂದು 2 ಅವರ್ಸು ಇಲ್ಲ 3 ಅವರ್ಸು ನಾವು ಫ್ರಿಜ್ಜಲ್ಲಿ ಇಡಬೇಕಾಗುತ್ತೆ. ಸ್ವಲ್ಪ ತಣ್ಣಗಾದಮೇಲೆ ಇಟ್ಬಿಟ್ಟು ನೆಕ್ಸ್ಟ್ ತೆಗೆದು ನೋಡಿದಾಗ ತುಂಬ ಚೆನ್ನಾಗಾಗಿರುತ್ತೆ. ಸೊ ಬನ್ನಿ ಹಾಗಾದರೆ ಇದನ್ನ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಸೊ ಈ ಥರ ಹಾಕ್ಕೊಂಡ್ಬಿಟ್ಟು ನಾವು ಒಂದು 3 ಅವರ್ಸು ಫ್ರಿಜ್ಜಲ್ಲಿ ಇಡಬೇಕಾಗುತ್ತೆ. ಸ್ವಲ್ಪ ತಣ್ಣಗಾದಮೇಲೆ ಫ್ರಿಜ್ಜಲ್ಲಿ ಇಡಬೇಕಾಗುತ್ತೆ. ಸೊ ಬನ್ನಿ ಹಾಗಾದರೆ ನೆಕ್ಸ್ಟು 3 ಅವರ್ಸ್ ಆಯಿತು. ಸೊ ನಾನು ಇವಾಗ ತೆಗಿತಾ ಇದ್ದೀನಿ, ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸೊ ಹಿಂಗೆ ಒಂದು ತಟ್ಟೆಯಲ್ಲಿ ಈ ಥರ ಉಲ್ಟಾ ಹಾಕ್ಕೊಂಡ್ರೆ ಸೊ ಈ ಥರ ರೆಡಿ ಆಯಿತು. ಸೊ ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ. ಇದನ್ನು ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ, ಹಾಗೆ ದೊಡ್ಡವರು ಅಷ್ಟೇ. ತುಂಬ ಚೆನ್ನಾಗಿ ಬರುತ್ತೆ. ಇದನ್ನು ನೆಕ್ಸ್ಟು ಈ ಥರ ಕಟ್ ಮಾಡಿಕೊಂಡು ನಾವು ಯಾವುದಾದ್ರೂ ಡ್ರೈ ಫ್ರೂಟ್ಸಲ್ಲಿ ಹಾಕ್ಕೊಂಡು ತಿನ್ಬೋದು, ಇಲ್ಲ ಹಾಗೇ ತಿನ್ಬೋದು. ನಾನಿಲ್ಲಿ ಸ್ವಲ್ಪ ಬಾದಾಮ್ ಯೂಸ್ ಮಾಡಿದ್ದೀನಿ, ತುಂಬ ಚೆನ್ನಾಗಾಗಿತ್ತು. ಸೊ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ವಿಡಿಯೋ ನನ್ನ ನೋಟಿಫಿಕೇಷನ್ ನಿಮಗೆ ರಿಸೀವ್ ಆಗುತ್ತೆ. So thank you so much for watching.